ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಮಾರ್ಚ್ 19ರಿಂದ ಶ್ರೀ ಪರಾಭವ ನಾಮ ಸಂವತ್ಸರವು ಪ್ರಾರಂಭವಾಗಲಿದೆ. ಈ ಹೊಸ ಸಂವತ್ಸರವು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಹೇಗಿರಲಿದೆ, ಸಿಂಹ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ, ಉದ್ಯೋಗ, ಕುಟುಂಬ, ಆರೋಗ್ಯ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಯಾವುದರಲ್ಲಿ ಶುಭ, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ಹೊಸ ವರ್ಷ ಏನೆಲ್ಲ ತರಲಿದೆ ನಿಮ್ಮ ಜೀವನದಲ್ಲಿ ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಓಂ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೋಡಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇಂದು ಪಂಚಾಂಗದ ಪ್ರಕಾರ ಹೊಸ ವರ್ಷವು 2026ರ ಮಾರ್ಚ್ 19ರಂದು ಪ್ರಾರಂಭವಾಗಲಿದೆ. ಯುಗಾದಿ 2026ರ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭವನ್ನು ಸೂಚಿಸಲಾಗಿದೆ. ಆದ್ದರಿಂದ ಈ ಇಂದು ಹೊಸ ವರ್ಷವು ಸಿಂಹ ರಾಶಿಯಲ್ಲಿ ಜನಿಸಿರುವವರಿಗೆ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯೇ ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾವ ಗ್ರಹ ಸಂಚಾರದ ಪರಿಣಾಮ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಬಹುದು, ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಎಂಬುದನ್ನು ಈಗ ತಿಳಿಯೋಣ. ಮಖ ನಕ್ಷತ್ರ 4 ಪಾದಗಳು, ಉಬ್ಬ ಪೂರ್ವ ಪಾಲ್ಗುಣ ನಕ್ಷತ್ರ 4 ಪಾದಗಳು ಅಥವಾ ಉತ್ತರ ಪಾಲ್ಗುಣ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಸಿಂಹ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಈ ರಾಶಿಯ ಅಧಿಪತಿ ಸೂರ್ಯದೇವನಾಗಿದ್ದಾನೆ. ಸಿಂಹ ರಾಶಿಯವರಿಗೆ 2026ರ ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ಆಂತರಿಕ ಬದಲಾವಣೆ, ಪರಿವರ್ತನೆಯನ್ನು ಸೂಚಿಸಲಿದೆ. ಇದು ಸಿಂಹ ರಾಶಿಯವರಿಗೆ ಸಾಮಾನ್ಯವಾಗಿರುವಂತೆ ಕೇವಲ ಮನ್ನಣೆ ಮತ್ತು ಕೀರ್ತಿಯನ್ನು ಪಡೆಯುವ ವರ್ಷವಲ್ಲ, ಬದಲಿಗೆ ಇದು ಆಳವಾಗಿರುವ ಭಯಗಳನ್ನು ಎದುರಿಸುವ ಸಮಯವಾಗಿರಲಿದೆ. ಜೀವನದ ಅಡಿಪಾಯವನ್ನು ಮರು ಹೊಂದಿಸುವ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಹೊಸದಾಗಿ ರೂಪಿಸಿಕೊಳ್ಳುವ ಸಮಯ ಇದಾಗಿರಲಿದೆ. ಮುಖ್ಯವಾಗಿ ಒತ್ತಡ ಹಾಗೆ ಅಷ್ಟಮ ಶನಿ ಅಂದರೆ 8ನೇ ಮನೆಯಲ್ಲಿ ಶನಿಯ ಸಂಚಾರ, 1ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ರಾಹುವಿನಿಂದಾಗಿ ಅನೇಕ ರೀತಿಯ ಒತ್ತಡ ಸೃಷ್ಟಿಯಾಗಲಿದೆ. ಈ ಶಕ್ತಿಶಾಲಿ ಗ್ರಹಗಳ ಸಂಯೋಜನೆಯು ನಿಮ್ಮ ಆರೋಗ್ಯ, ಆತ್ಮಗೌರವ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುತ್ತದೆ. ಅದೇ ಸಮಯದಲ್ಲಿ ಗುರು ಗ್ರಹವು ಈ ವರ್ಷದಲ್ಲಿ ಲಾಭ, ಚೇತರಿಕೆ ಮತ್ತು ಆಧ್ಯಾತ್ಮಿಕ ರಕ್ಷಣೆಗೆ ಅವಕಾಶಗಳನ್ನು ನೀಡಲಿದ್ದಾನೆ. ಹಾಗಾದರೆ ಗ್ರಹಗಳ ಸಂಚಾರದ ಪರಿಣಾಮ ಪ್ರಮುಖವಾಗಿ ಏನೆಲ್ಲ ಬದಲಾವಣೆಯನ್ನು ಈ ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ತರಲಿದೆ ಎಂದು ತಿಳಿಯೋಣ. ಮೊದಲಿಗೆ 8ನೇ ಮನೆಯಲ್ಲಿ ಶನಿಯ ಸಂಚಾರ. ಇದು ಅಷ್ಟಮ ಶನಿಯಾಗಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿದೆ. ಇದು ಅತ್ಯಂತ ಪ್ರಮುಖ ಸಂಚಾರದಲ್ಲಿ ಒಂದಾಗಿದ್ದು, ಈ ಸಮಯದಲ್ಲಿ ಅಷ್ಟಮ ಶನಿಯ ಕಾರಣದಿಂದಾಗಿ ನೀವು ಕೆಲಸದಲ್ಲಿ ವಿಳಂಬ, ಹೆಚ್ಚಿನ ಜವಾಬ್ದಾರಿಗಳು, ಮಾನಸಿಕ ಒತ್ತಡ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕಾದ ಅನಿವಾರ್ಯಗಳನ್ನು ಸೂಚಿಸುತ್ತದೆ. ಇದು ನಿಮ್ಮ ಅಹಂಕಾರಕ್ಕೆ ಸಾವು ಮತ್ತು ಮರು ಹುಟ್ಟು ಪ್ರಕ್ರಿಯೆಯಂತೆ ಅನಿಸಬಹುದು. ಹಳೆಯ ಭಯಗಳನ್ನು ಮತ್ತು ಹಳೆಯ ನಂಬಿಕೆಗಳನ್ನು ಬಿಟ್ಟು ಬಿಡುವಂತೆ ಜೀವನವು ನಿಮ್ಮನ್ನು ಒತ್ತಾಯಿಸಬಹುದು. ಇದಕ್ಕೆ ಜೊತೆಯಾಗಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಬಲವಾಗಿರಲಿದೆ. ರಾಹು ಮತ್ತು ಕೇತು ಅಕ್ಷವು ನಿಮ್ಮ 1ನೇ ಮತ್ತು 7ನೇ ಮನೆಯಲ್ಲಿ ಡಿಸೆಂಬರ್ 6ರವರೆಗೂ ಇರಲಿದೆ. ನಿಮ್ಮ 1ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರಲಿದ್ದು, ಇದು ಆತ್ಮವಿಶ್ವಾಸದ ಕೊರತೆ, ಜೀವನದ ದಿಕ್ಕಿನ ಬಗ್ಗೆ ಗೊಂದಲ ಮತ್ತು ನಿಮ್ಮ ಸಹಜವಾದ ರಾಜಸಿಕ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಅನಿಸಬಹುದು. 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ರಾಹು ಇರುವುದರಿಂದಾಗಿ ಜೀವನ ಸಂಗಾತಿ, ಪಾಲುದಾರರು ಮತ್ತು ಸಾರ್ವಜನಿಕ ಸಂಬಂಧಗಳ ವಿಷಯಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ಸಂಬಂಧಗಳು ಅಸ್ಥಿರವಾಗಿ ಇದೆ ಎಂದು ನಿಮಗೆ ಭಾಸವಾಗುತ್ತದೆ. ಇನ್ನು ಗುರುವಿನ ಸಂಚಾರದ ಪರಿಣಾಮ ಈ ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ಯಾವ ರೀತಿಯ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ಬೀರಲಿದೆ ಎಂದು ತಿಳಿಯೋಣ. ಜೀವನದಲ್ಲಿ ಗುರು ಸಮತೋಲನವನ್ನು ತರುವ ಶಕ್ತಿಯಂತೆ ಕೆಲಸ ಮಾಡುತ್ತಾನೆ. ಈ ಸಮಯದಲ್ಲಿ ಜೂನ್ 1ರವರೆಗೂ ಗುರು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರುತ್ತಾನೆ. ಇದು ಆರ್ಥಿಕ ಲಾಭಗಳಿಗೆ, ಸ್ನೇಹಿತರು ಮತ್ತು ನೆಟ್ವರ್ಕ್ಗಳ ಬೆಂಬಲಕ್ಕೆ ಮತ್ತು ದೀರ್ಘಕಾಲದ ಆಸೆಗಳನ್ನು ಈಡೇರಿಸಲು ತುಂಬ ಸಹಕಾರಿಯಾಗಿರಲಿದೆ.
ಇದು ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೆಚ್ಚಿಸಬೇಕಾದ ಸಮಯವಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 12ನೇ ಮನೆಗೆ ಪ್ರವೇಶಿಸಿದಾಗ ಇದು ಶಕ್ತಿಶಾಲಿಯಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರುವು ಖರ್ಚುಗಳನ್ನು ಹೆಚ್ಚಿಸಬಹುದು, ಆದರೆ ಅದು ಒಳ್ಳೆಯ ಕಾರ್ಯಗಳಿಗೆ ಆಗಿರಲಿದೆ. ಆಧ್ಯಾತ್ಮಿಕ ಚಟುವಟಿಕೆಗಳು, ದಾನ ಧರ್ಮ, ವಿದೇಶಿ ಪ್ರಯಾಣ, ಚಿಕಿತ್ಸೆ ಮತ್ತು ಹಳೆಯ ಕರ್ಮಗಳನ್ನು ಕಳೆದುವುದಕ್ಕಾಗಿ ಇರುತ್ತದೆ. ಇದು ಅಷ್ಟಮ ಶನಿ ರಾಹು ಕೇತುವಿನ ಪ್ರಭಾವದ ವಿರುದ್ಧ ಒಂದು ಆಧ್ಯಾತ್ಮಿಕ ಛತ್ರಿಯಂತೆ ಕೆಲಸ ಮಾಡುತ್ತದೆ, ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುತ್ತದೆ. ಇನ್ನು ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 1ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಇದು ಕೇತುವಿನ ಜೊತೆಗೆ ಸಂಯೋಗಗೊಳ್ಳಲಿದೆ. ಗುರು ಕೇತುವಿನ ಸಂಯೋಗವು ಆಳವಾದ ಆಧ್ಯಾತ್ಮಿಕ ಜ್ಞಾನ, ಆಂತರಿಕ ಬುದ್ಧಿವಂತಿಕೆ ಮತ್ತು ನಿಧಾನವಾಗಿ ಆತ್ಮವಿಶ್ವಾಸವನ್ನು ಮರಳಿ ತರುತ್ತದೆ. ವಿಶೇಷವಾಗಿ ಇದು ನಿಮ್ಮ 2026ರ ಕೊನೆಯ ಸಮಯದಲ್ಲಿ ನಡೆಯಲಿದೆ. ಇನ್ನು ಅತ್ಯಂತ ನೆಮ್ಮದಿಯ ಬದಲಾವಣೆ ಎಂದರೆ ಡಿಸೆಂಬರ್ 6, 2026ರಂದು ಕೇತು ಮತ್ತು ರಾಹು ತನ್ನ ಅಕ್ಷವನ್ನು ಬದಲಾಯಿಸಲಿದ್ದಾರೆ. ರಾಹು ನಿಮ್ಮ 6ನೇ ಮನೆಗೆ ಅಂದರೆ ಮಕರ ರಾಶಿಗೆ ಬರುವುದು, ಹಾಗೆ ಕೇತು 12ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಬರುತ್ತಾರೆ. 6ನೇ ಮನೆಯಲ್ಲಿ ರಾಹು ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಲು, ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತು ಸಾಲಗಳನ್ನು ತೀರಿಸಲು ಬಲವಾದ ಸ್ಥಾನವನ್ನು ಇದು ಪಡೆಯಲಿದೆ. ಇದು 2027ರವರೆಗೂ ನಿಮಗೆ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ತರುವ ದಾರಿಯಾಗಿರಲಿದೆ. 8ನೇ ಮನೆಯಲ್ಲಿ ಅಷ್ಟಮ ಶನಿ ಆಳವಾದ ಬದಲಾವಣೆ, ಕರ್ಮಗಳ ಶುದ್ಧೀಕರಣ, ತಾಳ್ಮೆಗೆ ಅತ್ಯಂತ ಅವಶ್ಯಕವೆಂದು ಸೂಚಿಸಲಿದೆ. 1 ಮತ್ತು 7ನೇ ಮನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ನಾನು ಅಥವಾ ಸಂಬಂಧಗಳು, ಪಾಲುದಾರಿಕೆ, ಪರೀಕ್ಷೆ ಹಾಗೆ ವ್ಯಕ್ತಿತ್ವದ ಬದಲಾವಣೆಯನ್ನು ಸೂಚಿಸಲಿದೆ. 11ನೇ ಮನೆಯಲ್ಲಿ ಜೂನ್ 1ರವರೆಗೂ ಗುರು ಸಂಚರಿಸುವುದರಿಂದಾಗಿ ಲಾಭಗಳು, ನೆಟ್ವರ್ಕ್ ಬೆಂಬಲ, ಆಸೆಗಳ ಪೂರೈಕೆಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು 12ನೇ ಮನೆಗೆ ಗುರುವು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಆಧ್ಯಾತ್ಮಿಕ ರಕ್ಷಣೆ, ವಿದೇಶಿ ಸಂಬಂಧಗಳು, ಆಂತರಿಕ ಚೇತರಿಕೆ ಮತ್ತು ದಾನ ಧರ್ಮಕ್ಕೆ ಹೆಚ್ಚಿನ ಬೆಂಬಲವನ್ನು ಈ ಸಮಯದಲ್ಲಿ ಗುರು ನೀಡಲಿದ್ದಾನೆ. ಸಿಂಹ ರಾಶಿಗೆ ಅಂದರೆ ನಿಮ್ಮ 1ನೇ ಮನೆಗೆ ಅಕ್ಟೋಬರ್ 31ರಂದು ನಿಧಾನವಾಗಿ ತನ್ನ ಪ್ರವೇಶವನ್ನು ಪಡೆಯುತ್ತಿರುವ ಗುರುವಿನಿಂದಾಗಿ ನೀವು ಉತ್ತಮ ರೀತಿಯ ಸ್ಪಷ್ಟತೆಯನ್ನು ಪ್ರತಿ ಕೆಲಸದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಪಡೆಯಲಿದ್ದೀರಿ. ಆತ್ಮವಿಶ್ವಾಸ ಮರಳಿ ಬರಲಿದೆ, ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ರಾಹು 6ನೇ ಮನೆಗೆ ಬಂದಾಗ ಡಿಸೆಂಬರ್ 6ರಂದು 6ನೇ ಮನೆಗೆ ರಾಹುವಿನ ಪ್ರವೇಶದಿಂದಾಗಿ ಅಡೆತಡೆಗಳು, ಶತ್ರುಗಳು, ಅನಾರೋಗ್ಯವನ್ನು ನೀವು ಗೆಲ್ಲುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಹೊಸ ನಾಮ ಸಂವತ್ಸರದಿಂದ ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ತಿಳಿಯೋಣ. ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ವೃತ್ತಿ, ಜೀವನ ಹಾಗೂ ಕೆಲಸಕ್ಕೆ ಸಂಬಂಧಿಸಿದಂತೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ದೊರಕುವ ಸಂಭವ ಹೆಚ್ಚಾಗಿರಲಿದೆ. ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಸಂಬಳದಲ್ಲಿ ವೃದ್ಧಿಯ ಸಾಧ್ಯತೆಯನ್ನು ಪಡೆಯಲಿದ್ದೀರಿ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆಯಲಿದೆ. ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ವರ್ಷದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಶಸ್ಸನ್ನು ಗಳಿಸಬಹುದು. ಕೆಲಸ ಹಾಗೂ ಸಮಾಜದಲ್ಲಿ ಗೌರವ, ಖ್ಯಾತಿಗೆ ಪಾತ್ರರಾಗಲಿದ್ದೀರಿ. ನಿಮ್ಮ ಸಾಮರ್ಥ್ಯವು ಇನ್ನಷ್ಟು ಬಲಶಾಲಿಯಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ನೀವು ಪಡೆಯಬಹುದಾಗಿರಲಿದೆ. ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ನಿಮ್ಮ ಆದಾಯ ಮತ್ತು ಖರ್ಚು ಉತ್ತಮವಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ನೀವು ಪಡೆಯಬಹುದಾಗಿರಲಿದೆ. ಜನರು ನಿಮ್ಮನ್ನು ಹೆಚ್ಚಾಗಿ ಗೌರವಿಸಲಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಖರ್ಚುಗಳು ಉತ್ತಮ ಉದ್ದೇಶಕ್ಕಾಗಿ ಆಗಿರಲಿದೆ. ನೀವು ಸಂತೋಷವನ್ನು ಈ ಸಮಯದಲ್ಲಿ ಹೊಂದಲಿದ್ದೀರಿ. ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಷೇರು ಮಾರುಕಟ್ಟೆಗಳಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು, ಲಾಭವನ್ನು ಗಳಿಸಬಹುದು. ಹೂಡಿಕೆಗಳನ್ನು ಹಾಗೆ ಇನ್ನಿತರ ವಿದೇಶಿ ವ್ಯವಹಾರಗಳನ್ನು ಮಾಡಲು ಇದು ಸಕಾಲವಾಗಿರಲಿದೆ. ಹಾಗೆ ನಿಮ್ಮ ಹಳೆಯ ಸಾಲಗಳಿಂದ ಈ ಸಂದರ್ಭದಲ್ಲಿ ಮುಕ್ತಿಯನ್ನು ಕೂಡ ನೀವು ಪಡೆಯಬಹುದು. ಈ ವರ್ಷ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳನ್ನು ಪಡೆಯಲಿದ್ದೀರಿ. ಉಳಿತಾಯವನ್ನು ನೀವು
ನೀವು ಉತ್ತಮ ರೀತಿಯಲ್ಲಿ ಮಾಡಲಿದ್ದೀರಿ. ಇದು ಯಶಸ್ಸನ್ನು ಕೂಡ ತಂದುಕೊಡಲಿದೆ. ಇನ್ನು ಈ ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ನಿಮ್ಮ ಸಂಪತ್ತು ಅಥವಾ ವಾಹನ ಖರೀದಿಯ ಯೋಗವನ್ನು ನೀವು ಪಡೆಯಬಹುದಾಗಿದ್ದು, ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಈ ಹೊಸ ಪರಾಭವ ನಾಮ ಸಂವತ್ಸರವು ನಿಮ್ಮ ಕೆರಿಯರ್ ಪ್ರಯಾಣವನ್ನು ಮುಳ್ಳಿನ ಹಾದಿಯಂತೆ ಅನಿಸಬಹುದು, ಆದರೆ ಗುರಿ ತಲುಪುತ್ತೀರಿ. ಅಷ್ಟಮ ಶನಿ ನಿಮ್ಮನ್ನು ಪರೀಕ್ಷಿಸುತ್ತಾನೆ. 8ನೇ ಮನೆಯಲ್ಲಿ ಅಷ್ಟಮ ಶನಿ ಸಾಮಾನ್ಯವಾಗಿ ಹೆಚ್ಚುವರಿ ಕೆಲಸದ ಒತ್ತಡ, ಪುನರ್ರಚನೆ ಹಾಗೆ ಬಡ್ತಿಯಲ್ಲಿ ವಿಳಂಬ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆಯನ್ನು ಉಂಟು ಮಾಡಲಿದ್ದಾನೆ. ಇದು ತ್ವರಿತ ಕೀರ್ತಿಗಿಂತ ಸ್ಥಿರತೆ, ತಾಳ್ಮೆ ಮತ್ತು ಆಳವಾದ ಜ್ಞಾನದ ಕಡೆಗೆ ಗಮನ ಕೊಡಬೇಕಾದ ಸಮಯವಾಗಿರಲಿದೆ. ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಗಮನವು ಸಂಬಂಧಗಳು ಮತ್ತು ಸಾರ್ವಜನಿಕ ಇಮೇಜ್ ಕಡೆಗೆ ಸೆಳೆಯುತ್ತದೆ. 7ನೇ ಮನೆಯಲ್ಲಿ ರಾಹು ಹೆಚ್ಚು ಡಿಮ್ಯಾಂಡ್ ಮಾಡುವ ಕ್ಲೈಂಟ್ಗಳನ್ನು ಹೊಂದುತ್ತಾನೆ. ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವ ಪಾಲುದಾರರು ಅಥವಾ ಒಪ್ಪಂದಗಳ ಮೂಲಕ ಹಠಾತ್ ಬದಲಾವಣೆಯನ್ನು ತರಬಹುದು. ಆದರೆ 1ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ನೀವು ಸಹಜವಾದ ಸಿಂಹ ರಾಶಿಯ ಧೈರ್ಯವನ್ನು ತಾತ್ಕಾಲಿಕವಾಗಿ ತಗ್ಗಿಸುತ್ತದೆ. ವರ್ಷದ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಬೋನಸ್ಗಳು, ಇಂಕ್ರಿಮೆಂಟ್ಗಳು, ಸಹಾಯಕ ಸಹೋದ್ಯೋಗಿಗಳು ಮತ್ತು ಬೆಂಬಲ ನೀಡುವ ಮೇಲಾಧಿಕಾರಿಗಳು ಸಿಗುವ ಸಾಧ್ಯತೆ ಇರಲಿದೆ. ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಹಣ ಉಳಿಸಲು ಈ ಸಮಯ ಉತ್ತಮವಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 12ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ವಿದೇಶಿ ಕೆಲಸಗಳು, ಆಧ್ಯಾತ್ಮಿಕ ಅಥವಾ ಸೇವಾ ಮನೋಭಾವ ಕೆಲಸಗಳು ಅಥವಾ ವಿದೇಶಿ ಕ್ಲೈಂಟ್ಗಳೊಂದಿಗೆ ಕೆಲಸ ಮಾಡುವವರಿಗೆ ಬೆಂಬಲ ಸಿಗಲಿದೆ. ಇದು ತೆರೆಮರೆಯಲ್ಲಿ ಹಾಗೆ ಕಡಿಮೆ ಮನ್ನಣೆ ಇರುವ ಪಾತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡಬೇಕಾದ ಸಮಯವಾಗಿರಲಿದೆ, ಆದರೆ ಇದು ಒಳ್ಳೆಯ ಉದ್ದೇಶಕ್ಕಾಗಿ ಆಗಿರಲಿದೆ. ಇನ್ನು ಉದ್ಯೋಗಿಗಳು ಈ ಸಮಯದಲ್ಲಿ ನಿಮ್ಮನ್ನು ಉಳಿಸಿಕೊಳ್ಳಲು ಮತ್ತು ದೀರ್ಘಕಾಲೀನ ಬೆಳವಣಿಗೆಗಾಗಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಕೆಲಸವನ್ನು ಮಾಡಬೇಕಾಗಿರಲಿದೆ. ನಾಯಕತ್ವ, ಆಫೀಸ್ ರಚನೆ ಅಥವಾ ಪಾಲಿಸಿಗಳಲ್ಲಿ ಹಠಾತ್ ಬದಲಾವಣೆಗಳ ಸಂಭವ ಇರಲಿದೆ. ಅಹಂಕಾರ, ಘರ್ಷಣೆಗಳಿಂದ ದೂರವಿರುವುದು ಉತ್ತಮವಾಗಿರಲಿದೆ. ಹಾಗೆ ನಿಮ್ಮ ಕೆಲಸದ ಬಗ್ಗೆ ಸರಿಯಾದ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಈ ಸಮಯದಲ್ಲಿ ಸುರಕ್ಷಿತವಾಗಿರಲಿದೆ. ಸುರಕ್ಷಿತ ದಾಖಲೆಗಳು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇನ್ನು ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಈ ಸಮಯದಲ್ಲಿ ಡಿಮ್ಯಾಂಡ್ನಲ್ಲಿ ಏರಿಳಿತಗಳನ್ನು ಮತ್ತು ಬದಲಾಗುತ್ತಿರುವ ಕ್ಲೈಂಟ್ ನಿರೀಕ್ಷೆಗಳನ್ನು ಎದುರಿಸಬಹುದು. ಈ ಸಮಯದಲ್ಲಿ ಆದಾಯಕ್ಕೆ ಒಳ್ಳೆಯದು. ವರ್ಷದ ಮಧ್ಯಭಾಗ ನಿಮ್ಮನ್ನು ಅಂತರ್ಮುಖಿಗಳನ್ನಾಗಿ ಮಾಡಬಹುದು. ಸೇವೆಗಳನ್ನು ಸುಧಾರಿಸುವುದು, ಖರ್ಚುಗಳನ್ನು ಕಡಿಮೆ ಮಾಡುವುದು, ವಿದೇಶಿ ಕ್ಲೈಂಟ್ಗಳು ಅಥವಾ ಆನ್ಲೈನ್ ಕೆಲಸದ ಬಗ್ಗೆ ಯೋಜನೆಗಳನ್ನು ರೂಪಿಸುವುದು ಉತ್ತಮವಾಗಿರಲಿದೆ. ಭಯ ಅಥವಾ ಅಹಂಕಾರದಿಂದ ಕೂಡಿದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಇದರಿಂದಾಗಿ ನಷ್ಟಗಳು ಹೆಚ್ಚಾಗಬಹುದು. ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ ಎಂದು ತಿಳಿಯೋಣ. ಈ ಹೊಸ ಪರಾಭವ ಸಂವತ್ಸರದಲ್ಲಿ ಹಣಕಾಸಿನ ವಿಷಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಅನೇಕ ರೀತಿಯ ಬದಲಾವಣೆಗಳನ್ನು ಪ್ರತಿ ಸಾರಿ ನೋಡಲಿದ್ದಾರೆ. ಸ್ಥಿರಗೊಳಿಸುವ ಮತ್ತು ಎಚ್ಚರಿಕೆಯಿಂದ ನಿರ್ವಹಿಸುವ ಸಮಯ ಇದಾಗಿರಲಿದೆ. ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಗುರು ನಿಮ್ಮ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಸಮಯದಲ್ಲಿ ಲಾಭವನ್ನು ಪಡೆಯುತ್ತೀರಿ. ಇದು ಆದಾಯ, ನೆಟ್ವರ್ಕ್ನಿಂದ ಲಾಭ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಆರ್ಥಿಕ ಗುರಿಗಳನ್ನು ಈಡೇರಿಸಲು ಸಹಾಯಕಾರಿಯಾಗಿರಲಿದೆ. ಇನ್ನು ಜೂನ್ 2ರಿಂದ ಗಮನ ಬದಲಾಗಲಿದೆ. 12ನೇ ಮನೆಯಲ್ಲಿ ಉಚ್ಚ ಗುರು ನಿಮ್ಮ 8ನೇ ಮನೆಯಲ್ಲಿ ಶನಿ ಸೇರಿ ಹೆಚ್ಚಿನ ಖರ್ಚುಗಳನ್ನು ಸೂಚಿಸಲಿದ್ದಾರೆ. ಆರೋಗ್ಯ, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಜಂಟಿ ಆಸ್ತಿಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರುತ್ತದೆ. ಚಿಕಿತ್ಸೆ, ಶಿಕ್ಷಣ, ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ಅವಶ್ಯಕವಾದ ರಿಪೇರಿ ಕೆಲಸಗಳಿಗೆ ಖರ್ಚು ಮಾಡದ ಹಣ ಕೊನೆಗೆ ಒಳ್ಳೆಯದನ್ನು ಮಾಡುತ್ತದೆ. ಆದರೆ ಊಹಾಪೋಹ ಹೂಡಿಕೆಗಳಲ್ಲಿ ಆತುರದಿಂದ ನೀವು ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಆತುರದ ನಿರ್ಧಾರಗಳಿಂದ ಖರ್ಚನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಅಧಿಕವಾಗಿರಲಿದೆ. ಇನ್ನು 1ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮ ಆರ್ಥಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ. ಹಣದ ವಿಷಯದಲ್ಲಿ ತಾತ್ಕಾಲಿಕವಾಗಿ ಉದಾಸೀನತೆ ಅಥವಾ ವೈರಾಗ್ಯ ಭಾವನೆಯನ್ನು ಉಂಟು ಮಾಡಬಹುದು. ಇದು ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವ ಸಾಮಾನ್ಯ ನಿರ್ಧಾರಗಳಿಗೆ ಕಾರಣವಾಗುತ್ತದೆ. ಈ ವರ್ಷ ರಿಸ್ಕ್ ಇರುವ ಹೂಡಿಕೆಗಳಿಗಿಂತ ಅಸಲನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು. ಹಳೆಯ ಸಾಲಗಳನ್ನು ತೀರಿಸುವುದು ಮತ್ತು ಎಮರ್ಜೆನ್ಸಿ ಫಂಡ್ ನಿರ್ಮಿಸುವುದು ಒಳ್ಳೆಯದಾಗಿರಲಿದೆ. ಇದು
ಇದು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಕೌಟುಂಬಿಕ ವಿಷಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ. 2026ರ ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಹೆಚ್ಚಿನ ತಾಳ್ಮೆ ಅಗತ್ಯವಾಗಿರಲಿದೆ. 1ನೇ ಮನೆಯಲ್ಲಿ ಕೇತು ನಿಮ್ಮನ್ನು ಅಂತರ್ಮುಖಿಯನ್ನಾಗಿ ಮತ್ತು ಕೆಲವೊಮ್ಮೆ ಒಂಟಿಯಾಗಿರುವಂತೆ ಮಾಡಬಹುದು. 7ನೇ ಮನೆಯಲ್ಲಿ ರಾಹು ಜೀವನ ಸಂಗಾತಿ, ಪಾಲುದಾರಿಕೆಗಳು ಹಾಗೆ ಸಾರ್ವಜನಿಕ ವ್ಯವಹಾರಗಳ ವಿಷಯದಲ್ಲಿ ಸಮಸ್ಯೆಯನ್ನು ಹೆಚ್ಚಿಸಬಹುದು. ತಪ್ಪು ತಿಳುವಳಿಕೆಗಳು, ನಿರೀಕ್ಷೆಗಳು ಮತ್ತು ಸಂವಹನ ಕೊರತೆ ಆಗಾಗ ಉಂಟಾಗಬಹುದು. ಮದುವೆ ಮತ್ತು ದೀರ್ಘಕಾಲೀನ ಸಂಬಂಧಗಳಿಗೆ ಇದು ಒಂದು ಪರೀಕ್ಷೆಯ ಸಮಯವಾಗಿರಲಿದೆ. ಪ್ರಾಮಾಣಿಕವಾದ ಮಾತುಕತೆ ಅಗತ್ಯವಿರುತ್ತದೆ. ಕೌನ್ಸಿಲಿಂಗ್ ಮತ್ತು ಎದುರಿನವರು ಹೇಳುವುದನ್ನು ಕೇಳುವುದು, ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡುವುದು ಸಣ್ಣ ಸಮಸ್ಯೆಗಳ ದೊಡ್ಡದಾಗದಂತೆ ತಡೆಯಬಹುದು. ಇದು ಅಹಂಕಾರದ ಜಗಳಗಳಿಗೆ ಅಥವಾ ಬೆದರಿಕೆಗಳಿಗೆ ಸೂಕ್ತ ಸಮಯವಲ್ಲ. ಇನ್ನು ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 1ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಭಾವನಾತ್ಮಕ ಸಮತೋಲನ ಮತ್ತು ಮಾತಿನಲ್ಲಿ ಮೃದುತ್ವ ನಿರ್ಧಾರಗಳು ಉತ್ತಮವಾಗಿರಲಿದೆ. ಡಿಸೆಂಬರ್ನಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮದಿಂದಾಗಿ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿದೆ. ಆರೋಗ್ಯಕರ ಮಿತಿಗಳನ್ನು ಹಾಕಿಕೊಳ್ಳಲು ಹೆಚ್ಚಿನ ಬೆಂಬಲವಾಗಿರಲಿದೆ. ಇದು ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂದು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಂಹ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ಹೊಸ ಪರಾಭವ ನಾಮ ಸಂವತ್ಸರವು ಉತ್ತಮವಾಗಿರಲಿದೆ. ಜೂನ್ ತಿಂಗಳ ನಂತರ ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರುವುದು ಅತ್ಯವಶ್ಯಕವಾಗಿರಲಿದೆ. ನೀವು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ದೂರವಿರಿಸಲು ಬಹಳ ಎಚ್ಚರಿಕೆಯಿಂದ ಆಹಾರವನ್ನು ಸೇವಿಸಬೇಕಾಗಿರಲಿದೆ. ಇನ್ನು ಈ ಅವಧಿಯಲ್ಲಿ ಆಧ್ಯಾತ್ಮಿಕ ಯಾತ್ರೆಗೆ ತೆರಳುವಂತಹ ಸಿಂಹ ರಾಶಿಗೆ ಸೇರಿದ ಜನರು ಮಾನಸಿಕ ಶಾಂತಿಯನ್ನು ಪಡೆಯುವ ಸಂಭವ ಅಧಿಕವಾಗಿರಲಿದೆ. ಈ ವರ್ಷ ಸಿಂಹ ರಾಶಿಗೆ ಸೇರಿದ ಜನರು ಆತ್ಮವಿಶ್ವಾಸವನ್ನು ಸಾಕಷ್ಟು ವೃದ್ಧಿಸಿಕೊಳ್ಳಲಿದ್ದಾರೆ. ಇದರಿಂದಾಗಿ ನಿಮ್ಮ ಕಠಿಣ ಪರಿಸ್ಥಿತಿಗಳನ್ನು ಬಹಳ ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವನ್ನು ಹೊಂದಲಿದ್ದಾರೆ. ಶನಿಯ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುವುದು ಅತ್ಯವಶ್ಯಕವಾಗಿರಲಿದೆ. ಕೋಪ, ಅಹಂಕಾರ ಇತ್ಯಾದಿಗಳನ್ನು ದೂರ ಮಾಡಲು ಪ್ರತಿದಿನ ನೀವು ಧ್ಯಾನ, ಯೋಗದಂತಹ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕು. ಹಾಗೆ ಈ ಅವಧಿಯಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆಸಕ್ತಿಯನ್ನು ಹೊಂದುವುದು ಉತ್ತಮವಾಗಿರಲಿದೆ. ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗವನ್ನು ಕೂಡ ಈ ಸಮಯದಲ್ಲಿ ನೀವು ಪಡೆಯಲಿದ್ದೀರಿ. ಸಣ್ಣ ರೋಗ ಲಕ್ಷಣವನ್ನು ನಿರ್ಲಕ್ಷಿಸಬೇಡಿ. ವೈದ್ಯರ ಸಲಹೆಯನ್ನು ಪಾಲಿಸಿ. ನಿದ್ರೆ, ಆಹಾರ ಮತ್ತು ವ್ಯಾಯಾಮಕ್ಕೆ ಒಂದು ಶಿಸ್ತುಬದ್ಧ ವಿಧಾನವನ್ನು ರೂಢಿ ಮಾಡಿಕೊಳ್ಳಿ. ಮುಖ್ಯವಾಗಿ ಪ್ರಾಣಾಯಾಮ, ಧ್ಯಾನ, ನಿಯಮಿತ ತಪಾಸಣೆಗಳು ಈ ಹಂತದಲ್ಲಿ ತುಂಬ ಸಹಕಾರಿಯಾಗಿರಲಿದೆ. ಒಂದು ಸೂಕ್ಷ್ಮವಾದ ಸಮಯವೇನೆಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ನಿಮ್ಮ ಯೋಗಕಾರಕನಾದ ಕುಜ ತನ್ನ ನೀಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 12ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಈ ಸಂಯೋಜನೆಯು ನಿಮ್ಮ ಅಜಾಗರೂಕತೆಯಿಂದಾಗಿ ಅಪಘಾತಗಳನ್ನು ತರಬಹುದು. ಊತಗಳು, ಒತ್ತಡ ಸಂಬಂಧಿತ ಸಮಸ್ಯೆಗಳು, ಆಸ್ಪತ್ರೆಗೆ ಸೇರುವ ಅಪಾಯಗಳನ್ನು ಹೆಚ್ಚಿಸುತ್ತದೆ. ಅಕ್ಟೋಬರ್ 30ರವರೆಗೂ 12ನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಈ ಸಮಯದಲ್ಲಿ ಇದು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಉತ್ತಮ ವೈದ್ಯ ಸಲಹೆಯನ್ನು ನೀಡುತ್ತದೆ. ಹಾಗೆ ಈ ಸಮಯದಲ್ಲಿ ನೀಚಭಂಗ ಪ್ರಭಾವದಿಂದಾಗಿ ನೀವು ಡ್ರೈವಿಂಗ್, ದೈಹಿಕ ಶ್ರಮ, ಕೋಪದ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಸಿಂಹ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ಈ ಸಮಯದಲ್ಲಿ ನಿರೀಕ್ಷಿಸಬಹುದು ಎಂದು ತಿಳಿಯೋಣ. ವಿದ್ಯಾರ್ಥಿಗಳಿಗೆ ಈ ಹೊಸ ಪರಾಭವ ನಾಮ ಸಂವತ್ಸರವು ಆಂತರಿಕ ಗೊಂದಲ ಮತ್ತು ಆಳವಾದ ಅಧ್ಯಯನದಲ್ಲಿ ಎರಡಕ್ಕೂ ಕೂಡ ಹೆಚ್ಚಿನ ಸಹಕಾರಿಯಾಗಿರಲಿದೆ. 1ನೇ ಮನೆಯಲ್ಲಿ ಕೇತು ನೀವು ಪ್ರಸ್ತುತ ಓದುತ್ತಿರುವ ಕೋರ್ಸ್ನಿಂದ ಆಸಕ್ತಿ ಕಳೆದುಕೊಳ್ಳುವಂತೆ ಅಥವಾ ನೀವು ನಿಜವಾಗಿಯೂ ಏನನ್ನು ಬಯಸುತ್ತಿದ್ದೀರಿ ಎಂದು ತಿಳಿಯದ ಗೊಂದಲಕ್ಕೆ ಒಳಗಾಗುವಂತೆ ಮಾಡಬಹುದು. ಏಕಾಗ್ರತೆ, ಸ್ಥಿರತೆ ಏರುಪೇರಾಗುತ್ತದೆ. ಸಕಾರಾತ್ಮಕವಾಗಿ ನೋಡುವುದಾದರೆ 8ನೇ ಮನೆಯಲ್ಲಿ ಅಷ್ಟಮ ಶನಿಯ ಸಂಶೋಧನಾ ಆಧಾರಿತ ಅಧ್ಯಯನಗಳಿಗೆ, ಗಂಭೀರವಾದ ಪ್ರಾಜೆಕ್ಟ್ಗಳಿಗೆ, ಆಳವಾದ ಅಧ್ಯಯನ ಅಗತ್ಯವಿರುವ ವಿಷಯಗಳಿಗೆ, ಡೇಟಾ ಸೈನ್ಸ್, ಮೆಡಿಸಿನ್, ಸೈಕಾಲಜಿ, ನಿಗೂಢ ಶಾಸ್ತ್ರಗಳು ಅಥವಾ ತನಿಖಾ ಆಧಾರಿತ ಕ್ಷೇತ್ರಗಳಿಗೆ ಬೆಂಬಲ ನೀಡುತ್ತಾನೆ.
ನೀವು ದೃಢ ನಿಶ್ಚಯ ಮಾಡಿದರೆ ಬಲವಾದ ಜ್ಞಾನದ ಬುನಾದಿಯನ್ನು ಹಾಕಿಕೊಳ್ಳಬಹುದು. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 12ನೇ ಮನೆಯಲ್ಲಿ ಗುರು ವಿದೇಶ ವ್ಯಾಸಂಗ, ಆಧ್ಯಾತ್ಮಿಕ ಕೋರ್ಸ್ಗಳು ಅಥವಾ ವಿರಾಮವನ್ನು ಬಯಸುವವರಿಗೆ ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಅರ್ಜಿಗಳು, ವೀಸಾ ಪ್ರಕ್ರಿಯೆಗಳು ಅಥವಾ ಪ್ರಯಾಣಗಳು ಈ ಸಮಯದಲ್ಲಿ ಮುಂದುವರಿಯುತ್ತದೆ. ಅಕ್ಟೋಬರ್ ಕೊನೆಯಲ್ಲಿ ಗುರು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ. 1ನೇ ಮನೆಗೆ ಪ್ರವೇಶಿಸಿರುವ ಗುರುವಿನಿಂದಾಗಿ ಓದಿನ ಬಗ್ಗೆ ಸ್ಪಷ್ಟತೆ ಇರಲಿದೆ. ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಗಣನೀಯವಾಗಿ ಸುಧಾರಿಸಲಿದೆ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಪ್ರಮುಖವಾಗಿ ಈ ಹೊಸ ಪರಾಭವ ನಾಮ ಸಂವತ್ಸರದಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಈ ಸಮಯದಲ್ಲಿ ನೀವು ತಪ್ಪದೇ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಮೊದಲನೇ ಸರಳ ಜ್ಯೋತಿಷ್ಯ ಪರಿಹಾರವೇನೆಂದರೆ, ಸೂರ್ಯ ದೇವನನ್ನು ಈ ಸಂದರ್ಭದಲ್ಲಿ ಪೂಜಿಸಿ. ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಉತ್ತಮವಾಗಿರಲಿದೆ. ಇದು ಶ್ರೇಯಸ್ಕರ ಫಲಿತಾಂಶವನ್ನು ನಿಮಗೆ ತರಲಿದೆ. ಇನ್ನು 2ನೇದಾಗಿ, ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಉತ್ತಮವಾಗಿರಲಿದೆ. ಅವರಿಗೆ ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಂಬಂಧಿತ ವಸ್ತುಗಳನ್ನು ಖರೀದಿಸಿ ನೀಡುವುದರಿಂದಾಗಿ ಇದು ನಿಮಗೆ ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಜೀವನದಲ್ಲಿ ತರಲಿದೆ. ಇನ್ನು 3ನೇದಾಗಿ, ರೋಗಗಳನ್ನು ದೂರ ಮಾಡಲು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಶ್ರೇಯಸ್ಕರ ಮತ್ತು ಉತ್ತಮ ಫಲಿತಾಂಶವನ್ನು ನೀವು ನೋಡಬಹುದಾಗಿರಲಿದೆ. ಇನ್ನು ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ನೀಡುವ ಪ್ರಮುಖ ಸಲಹೆ ಏನೆಂದರೆ, ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಉತ್ತಮವಾಗಿರಲಿದೆ. 2ನೇದಾಗಿ, ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ.